ಆಯ್ತು, ಕೆಲವು ಸಿನಿಮಾಗಳು ರಿಲೀಸ್ ಆದಾಗ ಅಸಹ್ಯವಾಗಿ ನಡ್ಕೊಂತಾರೆ ಥಿಯೇಟರ್ಗಳ ಎದುರುಗಡೆ. ನೀವು ಆರಾಧಿಸೋರ್ನ, ನೀವು ಅಭಿಮಾನಿಸೋರ್ನ ಪ್ರೀತಿಸಿ ತಪ್ಪಿಲ್ಲ, ಅದಕ್ಕೆ ಯಾಕಪ್ಪ ಇನ್ನೊಬ್ರು ಹೆಂಡತಿ ಮಕ್ಕಳ ಸರಿಗೆ ಕೈ ಹಾಕ್ತೀರಿ? ಇದನ್ನ ಅಸಹ್ಯ ಅನ್ಬೇಕಾ, ಏನ್ ಅನ್ಬೇಕು? ಸೊ ಈ ತರದ್ದೆಲ್ಲಾ ಪಡೆಗಳ ವಿರುದ್ಧ, ಈ ತರದ್ದೆಲ್ಲ ಕುಚೋದ್ಯದ ವಿರುದ್ಧ ಮಾರ್ಕ್ ಸಿನಿಮಾ ತಂಡ, ಅದರ ಅಧಿನಾಯಕ ಕಿಚ್ಚ ಸುದೀಪ ಅವರು ಒಂದು ಯುದ್ಧ ಮಾಡ್ತೀನಿ ಅಂತ ಹೇಳಿದ್ದಾರೆ. ತಪ್ಪ? ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೋಬೇಕು. ನೀವು ಬೇರೆದ್ನೆಲ್ಲ ಮುಟ್ಕೊಂಡ್ಬಿಟ್ರೆ ಏನ್ ಮಾಡೋದು ನಾವು? ಇದನ್ನ ಎಲ್ಲಾ ಸಿನಿಮಾದವರು ಫೇಸ್ ಮಾಡಬೇಕು. ಇದು ಎಲ್ರೂ ಯೋಚನೆ ಮಾಡಬೇಕು. ಇದು ಎಲ್ರಿಗೂ ಇರತಕ್ಕಂಥ ಸವಾಲು. 45 ಅವ್ರಿಗಿರುವಂಥ ಸವಾಲು, ಮಾರ್ಕಿಗಿರುವಂಥ ಸವಾಲು, ಬೇರೆ ಸಿನಿಮಾಗಳಿಗಿರ್ತಕ್ಕಂಥ ಸವಾಲು, ಡೆವಿಲ್ ಸಿನಿಮಾ ತಂಡಕ್ಕಿರ್ತಕ್ಕಂಥ ಸವಾಲು ಕೂಡ ಅದೇ. ಡೆವಿಲ್ನವರು ಹೇಳ್ಕೊಂಡಿದ್ದಾರೆ 9551 ಚಿಲ್ಲರೆ ನಾವು ಪೈರಸಿ ಲಿಂಕ್ಗಳನ್ನು ತೆಗೆದ್ವಿ ಅಂತ ಅಲ್ವಾ? ಪೈರಸಿಯನ್ನ ಏನ್ ನಾನು ಇಷ್ಟು ತನಕ ಸಮಸ್ಯೆಗಳು ಹೇಳಿದ್ನೆ, ಇದನ್ನ ಯಾರು ಮಾಡಿದ್ರು ತಪ್ಪೆ. ಇದಕ್ಕೆ ಕಿಚ್ಚ ಸುದೀಪ್ ಅವ್ರು ಯಾವತ್ತಾದ್ರೂ ತುಪ್ಪ ಸುರಿದಿದಾರ? ಫ್ಯಾನ್ಸ್ಗಳಿಗೆ ಇನ್ನೂ ಬುದ್ಧಿ ಹೇಳಿದ್ದಾರೆ, ಒಳ್ಳೇದಾಗಿ ನಡ್ಕೊಳ್ಳಿ ಅಂತ. ನೀವು ಕೆಟ್ಟದಾಗಿ ಒಂದ್ ಕಡೆ ಕಮೆಂಟ್ ಮಾಡೋದು, ಕೆಟ್ಟದಾಗಿ ಟ್ರೋಲ್ ಮಾಡೋದು, ಅಸಹ್ಯವಾಗಿ ವಿಕೃತವಾಗಿ ನಡ್ಕೊಳ್ಳೋದು, ಇದೆಲ್ಲ ಮಾಡಿಬಿಟ್ಟು ಕೊನೆಗೊಂದಿನ ನಿಮ್ಮ ಮನೆಯ ಪೋಷಕರು, ನಿಮ್ಮ ತಂದೆ ತಾಯಿಗಳು ರೋಡಿಗಿಳಿದು ನನ್ನ ಮಕ್ಕಳನ್ನ ಜೈಲಿಂದ ಬಿಡಿಸಿ, ಪೊಲೀಸ್ ಸ್ಟೇಷನ್ ಇಂದ ಬಿಡಿಸಿ ಅಂತ ಹೇಳೋದು ಎಷ್ಟು ಚಂದ. ನಿಮ್ಮ ಪೋಷಕರಿಗೆ ಮಾಡ್ತಿದ್ರೆ ಜವಾಬ್ದಾರಿಯಿಂದ ನಡ್ಕೋಬೇಕಲ್ವಾ? ಯಾವುದೋ ನಟನನ್ನ ಆರಾಧನೆ ಮಾಡ್ತೀರಾ, ಮಾಡಿ, ಸಂತೋಷ ಬೇಕು. ಪೂಜಿಸೋದಕ್ಕೆ ವ್ಯಕ್ತಿತ್ವ ಬೇಕು. ಇವತ್ತೆಲ್ರಿಗೂ ದೇವರುಗಳು ಬೇಕು. ಎಲ್ಲರಲ್ಲೂ ದೇವ್ರು ಹುಡ್ಕೋದು, ನಮ್ಮ ನಾಯಕನನ್ನ ಹುಡ್ಕೋದು, ಒಂದು ರೋಲ್ ಮಾಡಲ್ನ ಹುಡ್ಕೋದು ಬೇಕು. ಹಬ್ಬ ಮಾಡಿ, ಜಾತ್ರೆ ಮಾಡಿ, ಸಿನಿಮಾಗಳನ್ನು ಸಂಭ್ರಮಿಸಿ, ಅದರಲ್ಲಿರುವ ಕಂಟೆಂಟ್ ಅನ್ನು ಹೇಳಿ, ಈ ಥರದೊಂದು ವಸ್ತು ವಿಷಯ ನನ್ನ ಹೀರೋ ಮುಟ್ಟಿದಾನೆ ಅಂತ ಹೇಳಿ ಅದನ್ನ ಬಿಟ್ಬಿಟ್ಟು ನಿಮ್ಮ ಬದುಕನ್ನ ಹಾಳು ಮಾಡಿಕೊಂಡು, ಪೊಲೀಸ್ ಸ್ಟೇಷನ್ ಕೋರ್ಟ್ಗಳನ್ನು ಅಳ್ಕೊಂಡು, ಕೇಸ್ಗಳಲ್ಲಿ ಜೈಲುಗಳಿಗೆ ಹೋಗಿ, ನಿಮ್ಮ ವ್ಯವಸ್ಥೆನೇ, ಚಿತ್ರಣನೇ ನೀವೇ ನಾಶ ಮಾಡಿಕೊಂಡು ಮಾಡುವವರ ವಿರುದ್ಧ ಒಂದು ಯುದ್ಧ ಆಗಬೇಕಲ್ವಾ? ಕಾನೂನಿನ ಯುದ್ಧ ಆಗಬೇಕು ಅಥವಾ ಸಾಂಸ್ಕೃತಿಕ ಯುದ್ಧ ಆಗಬೇಕು. ಯಾವ ಥರದಲ್ಲಾರು ಒಂದು ಪ್ರತಿರೋಧ ವ್ಯಕ್ತಪಡಿಸ್ಬೇಕಲ್ವಾ ಅಂತ ಹೇಳಿರೋದನ್ನು ಬಿಟ್ರೆ, ನಾನು ಬೆಳಗ್ಗೆಯಿಂದ ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಅದು ಆ ನಟರ ವಿರುದ್ಧ ಮಾತಾಡಿದ್ರಂತೆ,